ನಮಸ್ಕಾರಪ್ಪ ಎಲ್ಲ ರೈತರಿಗೂ ಮತ್ತು ಕೃಷಿ ಬಾಂಧವರಿಗೂ. ನಾವು ಇವತ್ತು ಎಲ್ಲಿದ್ದೇವೆ ಅಂದರೆ ಕೃಷಿ ಮೇಳ ಧಾರವಾಡ. ಇದಕ್ಕೆ ರೈತರ ಹಬ್ಬನೂ ಅಂತ ಕರೀತಾರೆ. ಈ ವಿಡಿಯೋದಾಗ ನಿಮಗೆ ಏನು ನೋಡೋಕೆ ಸಿಗ್ತೈತೆಪ್ಪ ಅಂದರೆ ವಿವಿಧ ರೀತಿಯ ಪಕ್ಷಿಗಳು ಮತ್ತು ಇಲ್ಲಿ ನಿಮ್ಗೆ ಹಾವೇರಿಕಾ ಜನನಾಯಕ ಅಂತೇಳಿ ಒಂದು ಎತ್ತು ಕಾಣಿಸ್ತೈತಿ. ಇನ್ನೂ ಈ ವಿಡಿಯೋದಾಗ ಸ್ಪೆಷಲ್ ಭಾಳ ಐತ್ರಿ, ಇದನ್ನು ಸಂಪೂರ್ಣವಾಗಿ ಹೇಳ್ತೇನೆ ಬರ್ರಿ. ಈಗ ನಿಮಗೆ ಎಂಟ್ರೆನ್ಸ್ ಆದ ತಕ್ಷಣ ನನಗೆ ಕಾಣೋದೇನಪ್ಪ ಅಂದ್ರೆ ಜಾನುವಾರುಗಳ ಪ್ರದರ್ಶನ ಅಂತ ಕಾಣ್ತೈತಿ. ಇಲ್ಲಿಗ ಎಂಟ್ರಿ ಆಗೋಣ ಬರ್ರಿ. ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು, ನೋಡ್ಬೋದು ನೀವು. ಇಲ್ಲಿ ಚಂದ ಚಂದ ಗಿಳಿ ಅದಾವ, ಬೇರೆ ಬೇರೆ ಪಕ್ಷಿ ಅದಾವ. ಹಂಗೆ ಮುಂದೆ ಬಂದ್ರೆ ನಿಮಗೆ ನೋಡ್ಬೋದು ನೀವು ಎಷ್ಟು ಚಂದ ಅದಾವು ಮೀನುಗಳು. ಈ ರೀತಿಯಾದ ಬೇರೆ ಬೇರೆ ರೀತಿ ಮೀನು ಸಿಗ್ತಾವೆ ನಿಮಗೆ ಇಲ್ಲಿ. ನೀವು ಇವನು ಮಾರಾಟಕ್ಕೆ ತಗೋಬೇಕಪ್ಪ ಅಂದ್ರೆ ಮೊದಲು ಇವ್ರಿಗೆ ಆರ್ಡರ್ ಕೊಟ್ಟು ಹೋಗ್ಬೇಕು, ನಂತರ ನಿಮ್ಗೆ ಆರ್ಡರ್ ಕೊಟ್ಟು ಕಳಿಸ್ತಾರೆ. ಎತ್ತು ಮತ್ತು ಹೊರಿ ನೋಡೋಣ ಬರ್ರಿ. ಈ ಎತ್ತುಗಳು ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕದವ್ರು ನೋಡಿರ್ತಾರೆ. ಹಿಂಗೆ ಮುಂದೆ ಹೋದ್ರೆ ನಿಮ್ಗೆ ಮುದೋಳು ನಾಯಿ, ಬೇರೆ ಬೇರೆ ರೀತಿಯಾದ ನಾಯಿಗಳು ಸಿಗ್ತಾವೆ. ಇಲ್ಲಿ ನೋಡೋಣ ಬರ್ರಿ. ಇಲ್ಲಿ ರಶ್ ಇದ್ದಿದ್ದಕ್ಕೆ ನಾಯಿ ವಿಡಿಯೋ ಮಾಡಲಿಲ್ಲ. ಅದರ ಬಗ್ಗೆ ಇರ್ತಕ್ಕಂಥ ಪುಸ್ತಕ ತೊಗೊಂಡೇವಿ, ನಿಮಗೆ ಮಾರಾಟಕ್ಕೂ ಸಿಗ್ತಾವೆ. ಮುಂದೆ ಹಂಗೆ ಹೋದ್ರೆ ಹಂದಿ ತಳಿಗಳ ಪ್ರದರ್ಶನ ಅಂತ ಕಾಣ್ತೈತಿ. ಇಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇದು. ಹಂದಿ ಎಲ್ಲರೂ ನೋಡಿರ್ತೀರಿ. ಮುಂದೆ ಬಂದ್ರೆ ಹಂಗೆ ಆಡನ್ನು ಸಿಗ್ತಾವೆ ನಿಮಗೆ. ಆಡನ್ನು ನೋಡ್ರಿ ಹೆಂಗೆ ಯಾವ ರೀತಿ ಅದಾವಂತ. ಇದನ್ನು ನೋಡ್ರಿ ಹಾವೇರಿಕಾ ಜನನಾಯಕ ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ದೆ. ಇದನ್ನು ಪ್ರದರ್ಶನಕ್ಕೆ ಇಟ್ಟಾರ ಇಲ್ಲಿ ಧಾರವಾಡ ಕೃಷಿ ಮೇಳದೊಳಗೆ. ಇದಕ್ಕೆ ಭಾಳ ಮಂದಿ ಜನನಾಯಕ ಅಂತ ಹೇಳಿದ ಪ್ರಕಾರನ ಇದಕ್ಕೆ ಮಂದಿ ಹಚ್ಕೊಂಡಾರೆ. ನೋಡ್ರಿ ಹೆಂಗೈತಿ. ಮುಂದೆ ಇಲ್ಲಿ ಕೋಳಿಗಳು ಸಿಗ್ತಾವೆ ನಿಮ್ಗೆ, ಮಾರಾಟಕ್ಕೂ ಸಿಗ್ತಾವೆ ಮತ್ತು ಇಲ್ಲಿ ನೋಡೋಕ್ಕೂ ಸಿಗ್ತಾವೆ. ಅದ ಮುಂದೆ ಬಂದ್ರೆ ಕುರಿನೂ ಇಟ್ಟಾರ ನೋಡ್ರಿ ಬಾಜುನ. ಕುರಿ, ಕೋಳಿ ಮತ್ತು ಟಗರ್ ನೋಡ್ರಿ. ಇಲ್ಲಿ ಬಾಜು ಹೋದ್ರೆ ಎತ್ತುಗಳನ್ನೂ ಸಿಗ್ತಾವೆ. ಬರ್ರಿ ಇಲ್ಲಿ ನೋಡೋಣ. ಎತ್ತುಗಳು ಎಲ್ಲ ಥರ ಸಿಗ್ತಾವೆ. ಇಲ್ಲಿ ನೋಡ್ರಿ ಕ್ಯಾಮ್ರಾಮನ್ ನಿಂತಾರೆ ವಿಡಿಯೋ ಮಾಡೋಕೆ. ಇಲ್ಲಿ ಎತ್ತುಗಳ ಬಗ್ಗೆ ಒಂದು ಏನೋ ಬ್ಯಾನರ್ ಹಾಕ್ಯಾರ, ಅದನ್ನು ನೀವು ಓದಿ ತಿಳ್ಕೊಬೋದು. ಈಗ ಹಂಗೆ ಮುಂದೆ ನೋಡೋಣ ಎತ್ತುಗಳು ಏನೇನು ಮಾಡ್ತಾವಂತೇಳಿ. ಇಲ್ಲಿ ನೋಡ್ಬರ್ರಿ, ಇಲ್ಲಿ ಒಂದು ಹೆಂಗೆ ಮಕ್ಕೊಂಡೈತಂತ ನೋಡ್ರಿ. ಇಲ್ಲಿ ಸುಂದಾಗಿ ಮಕ್ಕೊಂಡೈತಿ, ಸುಂದೇನಿಲ್ಲ, ಆರಾಮ ಐತಿ. ಅದು ಹಂಗೆ ಮಕ್ಕೊಂಡೈತಿ ನೋಡ್ರಿ. ಇಲ್ಲಿ ಏನು ಮಾಡಿದ್ರು ಸುಮ್ಮ ಕುಂತೈತಿ. ಇಲ್ಲೊಂದು ಬಾಜು ಒಂದು ಐತಿ. ಇಲ್ಲೊಂದು ಕೋಣ ಐತ್ರಿ, ಅದ್ರ ತಳಿ 28 ಲೀಟರ್ ದಿನಕ್ಕೆ ಹಾಲು ಹಿಂಡ್ತದಂತ್ರಿ. ಅದನ್ನು ನಿಮ್ಗೆ ತೋರಿಸ್ತೇವೆ ಬರ್ರಿ. ಇಲ್ಲಿ ಐತಿ ನೋಡ್ರಿ. ಆ ಕೋಣದ ಬಗ್ಗೆ ಒಂದು ಏನೋ ಬ್ಯಾನರ್ನು ಹಾಕ್ಯಾರ. ಶಂಕರಲಿಂಗೇಶ್ವರ ಡೈರಿ ಫಾರ್ಮ್ ಕೃಷ್ಣ, ಕಿತ್ತೂರು. ಇದು ಕಿತ್ತೂರಿಂದ ಬಂದಿದ್ರಿ. ಇಲ್ಲಿ ದಿನಕ್ಕೆ 28 ಲೀಟರ್ ಹಾಲು ಹಿಂಡ್ತತ್ತೆ ಯಂತ್ರ ಇದ್ರ ತಳಿ. ಇಲ್ಲಿ ಐತಿ ನೋಡ್ರಿ. ಇದನ್ನು ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಇವತ್ತೊಂದು ದಿನ ಐತಿದೆ. ಬರ್ರಿ ಮುಂದೆ ಹೋಗೋಣ ಹಂಗೆ. ಇಲ್ಲಿ ಹೋಗ್ಬೇಕಾದ್ರೆ ಫುಲ್ ರಶ್ ಐತ್ರಿಪ್ಪ. ಇಲ್ಲಿ ನೀವು ನೋಡ್ಬೋದು ನಾನು ಮನೆ ರಶ್ ಐತೆ ಅಂಥೇಳಿ. ಇವತ್ತು ಇನ್ನೂ ಸ್ವಲ್ಪ ಕಡಿಮೆ ಆಗೈತಿ. ನಿನ್ನೆ ಸಂಡೇ ಭಾಳ ಇತ್ತು. ಈಗ ಹಂಗೆ ಹೋದಂಗೆ ಇಲ್ಲಿ ಕ್ಯಾಮ್ರಾ ಇವ್ರು ಬಂದಿದ್ರಿ, ನ್ಯೂಸ್ದಾರ್, ವಿಸ್ತಾರ ಭಾರತಿ ನ್ಯೂಸ್ದಾರ್ ಬಂದ್ರೆ ನಾವು ಅವ್ರದ್ದು ವಿಡಿಯೋ ಮಾಡತ್ತಿದ್ದೀವಿ ಇಲ್ಲಿ ಮೈಕ್ನ್ಯಾಗ. ನೋಡ್ರಿ ಇಲ್ಲಿ ಒಳಗೆ ಹೋಗುಂಬರ್ರಿ ಏನೇನೈತಂತ. ಇಲ್ಲಿ ನೀವು ನೋಡ್ಬೋದು ಪುಸ್ತಕಗಳು ಸಿಗ್ತಾವೆ ನಿಮ್ಗೆ ಕೃಷಿ ಬಗ್ಗೆ. ನೀವು ಯಾವ ಪುಸ್ತಕ ಬೇಕಾದರೂ ತೊಗೊಂಡು ಹೋಗ್ಬೋದು. ಅಂದರೆ ಇಲ್ಲಿ ಏನು ಆದಾಯ ದ್ವಿಗುಣ ಮಾಡೋದು ಹೇಳ್ತಾರೆ ಮತ್ತು ಕೃಷಿ ಬೆಳೆ ದ್ವಿಗುಣ ಮಾಡೋದು ಹೇಳ್ತಾರೆ. ಇದ್ರ ಬಗ್ಗೆ ಎಲ್ಲ ಪುಸ್ತಕಗಳು ಸಿಗ್ತಾವೆ ನಿಮ್ಗೆ, ನೀವು ನೋಡ್ಬೋದು. ತಾಲಿ ಗಿಡ ಬೆಳಿತೈತಿ, ಹಂಗ ಇದ್ರ ಚಲೋ ಹುಲ್ಲು ಬೆಳಿತೈತಿ. ಹರಿ ನೀರಾವರಿ ಮಾಡಿದ್ರ ಹಿಂಗ ಅಕ್ಕತ್ ಲಾಸ್ಟಿಂಗ್ ಮಾಡಿದ ಭಾಳ ನೀರು ಕೂದ ಅಲ್ಲಿ ಐತಿ ನೋಡದ. ಕಾಲುವೆ ನೀರದ ಹನಿ ನೀರಾವರಿ, ಕಾಲುವೆ ನೀರಾವರಿ ಅವು.
ನೋಡ್ರಿ ನಬಾರ್ಡ್ ಪ್ರಾಯೋಜಿತ ಮಳಿಗೆಗಳು. ಇದು ಯಶಸ್ವಿ ರೈತರ ಮಳಿಗೆಗಳು ಇಲ್ಲಿ ಸಿಗ್ತಾವೆ ನಿಮಗೆ. ಇಲ್ಲಿ ನೀವು ನೋಡ್ಬೋದು ಎಂಥ ಯಂತ್ರ ಐತೆ ಅಂತ ಹೇಳಿ. ನೋಡ್ರಿ ಇಲ್ಲಿ ಹೆಂಗೆ ನೀರು ತಗೊಂಡು ಹೊಳ್ಳಿ ಬಿಡ. ಹೊಲಕ್ಕೆ ಹೋದು ಭಾಳ ಉಪಯೋಗ ಐತಿ. ತಾಸಿಗೆ 2.5-3 ಲೀಟ್ರ್ ಹೋಗ್ತತಿ ಡೀಸೆಲ್. ಇಲ್ಲೊಂದು ಕಬ್ಬು ಕಡಿ ಗಾಡಿ ಐತ್ರಿ. ನಿಮ್ಗೆ ನೋಡ್ಬೋದು ನೀವು ಎಷ್ಟು ಚಂದ ಐತೆ ಅಂದ್ರೆ. ಇದಕ್ಕೆ ಅಷ್ಟೇ ರೇಟ್ನೂ ಐತಿ. ಇದನ್ನು ತೊಗೊಂಡು ನೀವು ಉಪಯೋಗ ಮಾಡ್ಕೋಬೋದು. ಅಂದ್ರೆ ಇದು 1 ಕೋಟಿ ಮಟ ಆಗ್ಬೋದು ಬೆಲೆ. ಈಗ ಈ ಗಾಡಿ ಕೇವಲ ಬರೀ ಏನಪ್ಪ ಅಂದ್ರೆ ಕೃಷಿ ಮೇಳದೊಳಗೆ ಪ್ರದರ್ಶನಕ್ಕೆ ಇಟ್ಟಾರ. ನಿಮ್ಗೆ ಈ ಗಾಡಿ ಬೇಕಂದ್ರೆ ಅವ್ರ ಮೊಬೈಲ್ ನಂಬರ್ ಇರ್ತೈತೆ ರೀ ಅಲ್ಲೇ ಬಾಜು. ನೀವು ಆ ನಂಬರಿಗೆ ಕಾಲ್ ಮಾಡಿ ನೀವು ಆರ್ಡ್ರ್ ಮಾಡಿ ನಿಮ್ಗೆ ನೀವು ಏನು ಗಾಡಿ ತರಿಸ್ಕೋಬೋದು. ಅವರ ಬಂದು ಕೊಡ್ತಾರೆ ನಿಮಗೆ ಗಾಡಿ. ಎಲ್ಲ ರೈತ ಬಾಂಧವರಿಗೂ ಬೇಕಾಗಿರ್ತಂತ ಏನಪ್ಪ ಅಂದ್ರೆ ಬುಟ್ಟಿ ಸಲಿಕೆ ಬೇಕಾಕೈತಿ. ಇಲ್ಲಿ ನೋಡ್ಬೋದು ಹೆಣ್ಮಕ್ಳು ಸದ್ಯಕ್ಕೆ ಏನೋ ಬುಟ್ಟಿ ಒಯ್ಯಾತಾರೆ. ನಮಗೆ ಅಡ್ಡಾಡಿ ಸಾಕಾಗಿ ಇಲ್ಲಿ ನೀರಿನ ಟ್ಯಾಂಕ್ ಇಟ್ಟಿದ್ರೆ ಕುಡಿಯೋ ನೀರು ಅಂಥೇಳಿ ಅಲ್ಲಿ ನೀರು ಕುಡಿಯೋಕೆ ಬಂದೀವಿ. ಅಲ್ಲಿ ನೀರಿನ ಸೌಲಭ್ಯ ಮಾತ್ರ ಐತ್ರಿ. ಇಲ್ಲಿ ನೋಡ್ರಿ ಟೈಮ್ 14:02. ನಾವು ರೈಲ್ವೆ ಟೈಮ್ ಯೂಸ್ ಮಾಡತ್ತೀವಿ. 2:02 ಆಗೈತಿ ಈಗ. ಈ ನೀರಿನ ಟ್ಯಾಂಕ್ನಿಂದ ಹಿಂಗೆ ಹೋದ್ರೆ ನಿಮ್ಗೆ ಬೇರೆ ಬೇರೆ ರೀತಿ ಬೀಜ ಸಿಗ್ತಾವ್ರಿ ಇಲ್ಲಿ. ಮುಂದೆ ಅದನ್ನು ತೋರಿಸ್ತೀವಿ ನಿಮ್ಗೆ. ಬೋರ್ಡ್ ಇಲ್ಲಿ ತೋರಿಸ್ತೇವೆ ಬರ್ರಿ. ಜನ ನೋಡ್ರಿ ಈಗ ಅಡ್ಡಾಡಿ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದ ನೋಡ್ರಿ. ಎಷ್ಟು ನಾವು ಒಂದಕ್ಕೆ 10 ರೂಪಾಯಿ ಅಂತಲೇ ಸೇತೆ ಏ 10 ರೂಪಾಯಿ ಅಂತ ಚಾಕೋಬಾರ್ ನೋಡ್ರಿ ಇಲ್ಲಿ. ಬಾರ ಇಲ್ಲಿ ಸಾಕು 10 ರೂಪಾಯಿಗೆ ಒಂದು ಸೂರ್ಯಗಡಿ ಬಿಸಿಲು ನೋಡ್ರಿ ಇಲ್ಲಿ. ಇದು ಗ್ಲಾಸ್ ಹೆಂಗೆ ಕರಗತ್ತೈತಿ. ಅದಕ್ಕೆ ಒಂದು ಐಸ್ ಕ್ರೀಮ್ ತೊಗೋಬೇಕಾಗಿ ಬಂದೇವ್ರಿ. ಚೌಕಾಬಾರ್ ಕೊಡ. ನಾ ಚೌಕಾಬಾರ 3 ಮಂದಿ ಬಂದೇವ್ ನೋಡ್ರಿ ನಾವು. ಚೌಕಾಬಾರ್ ಇಲ್ಲಿ 3 ಕೊಡ್ರಿ. 3 ಚಾಕೋಬಾರ್ ನೋಡ್ರಿ ಇಲ್ಲಿ 3 ತೊಗೊಂಡಿವಿ. ಬಿಸಿಲು ಭಾಳ ಐತಿದ್ದಕ್ಕೆ ಈಗ ನೋಡ್ರಿ ಚಿಲ್ಲರ್ ಇಲ್ಲ ಅಂತಾರೆ. ಚಿಲ್ಲರ್ ಇಲ್ಲ ಅಂದ್ರೆ ಬ್ಯಾಡ್ರಿ ಹೋಗೋಣ. ನೋಡ್ರಿ ಇಲ್ಲಿ ನೀರಾಡಿಕಾಗಿ ಐಸ್ ಕ್ರೀಮ್ ತೊಗೊಂಡಿವಿ. ಬಿಸಿಲ ಭಾಳ ಐತಿ. ಬಿಸಿಲು ಈಗ ಮುಂದೆ ಹಂಗೆ ಹೋಗ್ರಿ ಮುಂದೆ. ಇಲ್ಲೆಲ್ಲ ಊಟದ ವ್ಯವಸ್ಥೆನೂ ಇರ್ತೈತಿ ರೀ. ಆದ್ರೆ ಏನು ತುಟ್ಟಿ ಭಾಳ ಇರ್ತೈತೆ ನೋಡ್ರಿ. 20 ರೂಪಾಯಿ ಇದ್ರೆ 50 ರೂಪಾಯಿ, 50 ರೂಪಾಯಿ ಇದ್ರೆ 100 ರೂಪಾಯಿ. ಇಲ್ಲಿ ರೇಟ್ ಭಾಳ ತುಟ್ಟೈತಿ ರೀ. ಎಲ್ಲರೂ ಬರ್ಬೇಕಾರೆ ಸಜೆಷನ್ ಮಾಡೋದು ಏನಂದ್ರೆ ಇಲ್ಲಿ ಏನು ತಿನ್ನಕ್ಕೆ ಹೋಗ್ಬೇಡ್ರಿ. ಆದಷ್ಟು ಹೊರಗೆ ತಿಂದು ಬಂದ್ಬಿಡ್ರಿ. ಏನಾರ ತಿನ್ಬೇಕಂದ್ರೆ ಈ ಕಡೆಂತ್ರ ಬಂದು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅಂತ ಕಾಂತತ್ ನೋಡ್ರಿ. ಇಲ್ಲಿ ಹಿಂಗೆ ಹೋದ್ರೆ ನಿಮ್ಗೆ ಎಲ್ಲ ಥರದ ಬೀಜ ಸಿಗ್ತಾವೆ. ನೀವು ಬಂದು ನೋಡ್ಕೊಂಡು ಹೋಗ್ಬೋದು. ಹಿಂಗೆ ಹೋಗ್ಬಿಟ್ಟು ಮುಂದೆ